ಅಮ್ಮ ಅಮ್ಮ ಏನಕ್ಕಂತ ಬಾರಮ್ಮ, ಇಲ್ಲಿ ಏನ್ ಮಾಡ್ತಾ ಇದೀಯ ಒಳಗೆ? ಏನಪ್ಪ ಏನ್ ಬೇಕು? ಮುಕ್ಕಿ ಕೂಡ ನುಂಗ್ತೀಯೇ? ಅದೇಮ್ಮ, ಅಕ್ಕಯ್ಯಗೆ ಟೀಚರ್ ಕೆಲಸ ಕೊಡಿಸ್ತೀನಿ ಅಂತೇಳಿ ರಾಜಣ್ಣ ಕರ್ಕೊಂಡು ಹೋಗಿದ್ನಲ್ಲ, ಬಂದ್ರ ಅವರು ಏನಾಯ್ತು ಅಂತ ಕೇಳೋಣ ಅಂತ ಬಂದೆ. ಬರ್ಲಿಲ್ವ ಇನ್ನ? ಇನ್ನ ಇಲ್ಲ ಕಣೋ, ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ ಅವಾಗಿಂದನ. ಯಾವಾಗ ಬರ್ತಾರೋ, ಏನಾಯ್ತೋ ಏನೋ, ಕೆಲಸ ಕೊಡ್ತಾರೋ ಇಲ್ವೋ ಅಂತೇಳಿ ನನಗೂ ಅದೇ ಚಿಂತೆ ಕಾಡ್ತಾ ಐತಿ. ಬಾ ಕುತ್ಕೋ ಬಾ. ಅಯ್ಯೋ, ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ನನಗೆ ನಂಬಿಕೆ ಐತೆಮ್ಮ. ಯಾಕಂದ್ರೆ ಅಕ್ಕಯ್ಯ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಾಳೆ ಎಲ್ಲದ್ರಾಗೂ. SLCಗೋ ಸೆಕೆಂಡ್ PUCಗೋ ಎಲ್ಲಾನ. ಅದಕ್ಕೆ ಅವಳಿಗೆ ಕೆಲಸ ಕೊಟ್ಟೇ ಕೊಡ್ತಾರೆ ಅನ್ಸುತ್ತೆ. ಬಿಡು, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಹೆಂಗೋ ಅಕ್ಕಯ್ಯ ಒಂದು ಕೆಲಸ ಆದ್ರೆ ನಾವೆಂಗೋ ಆರಾಮಾಗಿರ್ಬೋದಲ್ವೇ? ಆರಾಮಾಗಿರ್ಬೋದು. ನೀನೇನಾದ್ರೂ ಕೆಲ್ಸಕ್ಕೆ ಸೇರ್ಕೋಬೇಕಲ್ವೇನೋ? ನಿಮ್ಮ ಅಪ್ಪಯ್ಯ ನಿನಗೂ ಒಂದು ಅಂಗಡಿನೋ ಇಲ್ಲಾಂದ್ರೆ ಕೋಳಿ ಫಾರಮ್ ಏನೋ ಹಾಕ್ಕೊಡ್ತೀನಿ ಅಂತ ಹೇಳೈತಿ. ನೀನು ನಿನ್ನ ಮಗನ ಇಬ್ರು ನೋಡ್ಕೇಳ್ರಿ ಅಂತಾನೆ. ನೀನು ಅಂಗಡಿನೋ ಯಾತು ಕೋಳಿ ಫಾರಮ್ ನೋಡ್ಕೊಂತೀಯೋ? ಅಯ್ಯೋ, ಕೋಳಿ ಫಾರಮ್ ಏನು ಬೇಡ ಕಣಮ್ಮ. ಅವು ಕೋಳಿಗಳು ಹೆಂಗಿರ್ತಾವೋ ಏನೋ, ಆಮೇಲೆ ಏನಾದರೂ ರೋಗ ಬಂದರೆ ಎಲ್ಲನ ಹೋಗ್ಬಿಡುತ್ತೆ. ಅಂಗಡಿನೇ ಹಾಕ್ಕೊಡಕ್ಕೆ ಕೇಳು ಸುಮ್ಮನೆ. ಅಂಗಡಿ ವ್ಯಾಪಾರ ಆದರೆ ತೀರಾನ ಒಂದು ದಿವಸ ವ್ಯಾಪಾರ ಆಗಿದ್ರೆ ಇನ್ನೊಂದು ದಿವಸ ಆದರೂ ಆಗುತ್ತೆ. ನಾನು ಅಂಗಡಿ ನೋಡ್ಕೊಂಡಿರ್ತೀನಿ. ನಾನೇನಾದರೂ ಎಲ್ಲಾದರೂ ಹೋದರೆ ಅವಾಗ ನೀನಿರುವಂತೆ. ಸರಿನಪ್ಪ, ನಿಮ್ಮ ಅಪ್ಪ ಬಂದಾಗ ಹೇಳು. ನೋಡ್ದೇನಮ್ಮ, ಅಲ್ಲ ಇಲ್ಲಿಗೆ ಬರೋದೇ ಬೇಡ ಅಂತಿದ್ದೆ. ನೋಡ್ದಾ, ಬಂದು ಒಂದು ಸ್ವಲ್ಪ ದಿನ ಸಮಸ್ಯೆ ಆಯ್ತು. ಆಮೇಲೆ ಹೋಗ್ತಾ ಎಲ್ಲನ ಅದಕ್ಕೆ ಹೊಂದ್ಕೊಂತೀವಿ ನಾವೇನೆ. ನೀನು ಬರೋದೇ ಬೇಡ ಅಂತ ಹೇಳ್ತಿದ್ದೆ, ಏನಾಗುತ್ತೋ ಏನೋ ಅಂತೇಳಿ. ಈಗ ನೋಡ್ದಾ, ಎಲ್ಲ ಒಳ್ಳೇದಾಗ್ತೈತಿ. ಅದಕ್ಕೆ ಮತ್ತೀಗ ಸುಮ್ಮನೆ ಆ ಸಮಸ್ಯೆ ಈ ಸಮಸ್ಯೆ ಅಂತೇಳಿ ಹೇಳ್ಕೊಂಡು ಅಲ್ಲೇ ಇದ್ದಿದ್ರೆ ನಾವು ಹಂಗೇ ಇರಬೇಕಾಗಿತ್ತು. ಕೊರಕೊಂಡು ಹೆಂಗೋ ಇಲ್ಲಿಗೆ ಬಂದಿರೋದಕ್ಕೆ ಅಪ್ಪ ಇನ್ನೂ ದಿನ ಮಂತಕ್ಕೆ ಬರ್ತಾರೆ, ನಮಗೂ ಏನಾದರೂ ಸಹಾಯ ಮಾಡ್ತಾರೆ. ಕಣಕ ಅಂತ ನನಗೆ ಇಲ್ಲಿಗೆ ಬರೋದಕ್ಕೂ ಮೊದಲು ಏನಾಗುತ್ತೋ ಏನೋ, ದೊಡ್ಡ ಜಗಳನೇ ಆಗುತ್ತೋ ಏನೋ ನಿಮ್ಮ ದೊಡ್ಡಮ್ಮವ್ರಿಗೂ ನಮಗೆ ಊರಾಗಿರೋಕ್ಕೆ ಬಿಡ್ತಾರೋ ಇಲ್ವೋ ಅಂತೇಳಿ ನನಗೆ ಭಯವಾದಂಗಾಗಿತ್ತು. ಹೆಂಗೋ ಇವಾಗ ಒಂದು ಸ್ವಲ್ಪ ಎಲ್ಲರೂ ಸಮಾಧಾನ ಆಗಿದ್ದಾರೆ. ನಮಗೂ ಇಲ್ಲಿಗೆ ಬಂದಿದ್ದು ತುಂಬ ಒಳ್ಳೇದೇ ಆಯ್ತು ಅನ್ಸುತ್ತೆ. ಎಷ್ಟು ದಿನ ಅಂತೇಳಿ ಈ ವಿಷಯ ಮುಚ್ಚಿಟ್ಕೊಂಡೇ ಇರೋಕ್ಕಾಗ್ತಿತ್ತು ಹೇಳು? ಹೆಂಗೋ ಇವಾಗ ನಿಮ್ಮ ಅಣ್ಣಯ್ಯ ನಿಮ್ಮ ದಡಮಾರ್ಗು ಎಲ್ಲರಿಗೂ ನಮ್ಮ ವಿಷಯ ಗೊತ್ತಾಗಿರೋಕ್ಕೆ ನನ್ನ ಮನಸ್ಸು ಒಂಥರ ಗೌರವಾಗೈತಿ. ನನಗಂತೂ ರಾತ್ರಿ ಎಲ್ಲ ಅದೇ ಚಿಂತೆ ಆಗ್ತಿತ್ತು. ನಿಮ್ಮ ದಡಮಾರಿಗೆ ಗೊತ್ತಾದರೆ ಏನು ಮಾಡ್ತಾರೋ ಅಂಬೋದೊಂದು ಚಿಂತೆ ಆಗ್ಬಿಟ್ಟಿತ್ತು. ದೇವಿ ನಿಮ್ಮ ಅಪ್ಪ ಬಂದ್ರು ಅಂತ ಕಾಣಿಸುತ್ತೆ. ರೀ, ಬರಿ ಒಳಕ್ಕೆ. ದೇವಿ, ಕಮಲಾನು ರಾಜನು ಬಂದ್ರಾ? ಇನ್ನ ಇಲ್ಲ ಕಣ್ರಿ, ಬಂದಿಲ್ಲ. ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ, ಯಾವಾಗ ಬರ್ತಾರೋ ಏನಾಯ್ತೋ ಅಂತಾನೆ. ಬರೀ ಕುತ್ಕೊ ಬರ್ರಿ ನೀವು. ಬರ್ತಾರೆ ಈಗಲಾಗ್ಲಾನ. ಇನ್ನೇನು ಟೈಮ್ ಆಯ್ತು, ಆಲೇನೆ ಸಾಯಂಕಾಲ 5 ಗಂಟೆ ಆಗೈತಿ. ಈಗಲಾಗ್ಲ ಬರ್ಬೋದು ಅನ್ಸುತ್ತೆ. ಬೆಳಗ್ಗೆ ಹೋದಾರು ಬರ್ತಾರೆ ಅನ್ಸುತ್ತೆ. ಬರೀ ಕುಕ್ಕ ಬರ್ರಿ, ಕಾಪಿ ಕಾಸಿನಿ ಕುಡೀರಂತೆ. ಕಾಂತ ಎಲ್ಲಿಗೆ ಹೋಗಿದ್ದಪ್ಪ? ಮಂತಗಿರಲ್ವಲ್ಲ ನೀನು? ಎಲ್ಗೂ ಹೋಗ್ಬೇಡ. ಹುಡುಗರ ಜೊತೆಗೆ ಸೇರ್ಕೊಂಡು ಆಮೇಲೆ ಪೊಲಿ ಬಿದ್ದೋಗ್ತೀಯ. ನಿನಗೆ ಅಂಗಡಿಗಿನೋ ಇಲ್ಲ ಕೋಳಿ ಫಾರಮ್ ಏನೋ ಹಾಕ್ಕೊಡ್ತೀನಿ, ನೋಡ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಇರು. ಯೋರಿ, ಅವನಿಗೆ ಕೋಳಿ ಫಾರಂ ಬೇಡವಂತೆ, ಅಂಗಡಿನೇ ಹಾಕೊಡ್ರಿ, ಚಿಲ್ಲರೆ ಅಂಗಡಿನ. ಚಿಲ್ಲರೆ ಅಂಗಡಿ ಆದ್ರೆ ನಾನು ನೋಡ್ಕೋಬಹುದು, ಇಬ್ರು ನೋಡ್ಕೊಂಡು ಇರ್ತೀವಿ. ಆದ್ರೆ ದುಡ್ಡಿಗೆ ಏನ್ ಮಾಡ್ತೀರಾ? ಅಕ್ಕಯ್ಯಗೇನಾದ್ರೂ ಗೊತ್ತಾದ್ರೆ ಜಗಳನೇ ಮಾಡ್ತಾರೋ ಏನೋ. ನಮಗೋಸ್ಕರ ನೀವ್ ಯಾಕೆ ಸುಮ್ಮನೆ ಅಕ್ಕಯ್ಯನ ಹತ್ರ ಜಗಳ ಆಡ್ಬೇಕು? ನಾನು ಕೂಲಿ ಹೋಗ್ತಿದ್ದೆ ಕಾಂತೀರಾ? ಎಲ್ಲಾದ್ರೂ ಏನಾನ ಕೆಲಸ ಹುಡ್ಕೊಂಡು ಹೋಗೋನು. ನೀವು ಕೂಲಿ ಹೋಗ್ಬಾರ್ದು ಅಂತಾನೆ ತಾನೇ ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದು. ದುಡ್ಡಿನ ವ್ಯವಸ್ಥೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಹೆಂಗೋ ಯೋಚನೆ ಮಾಡಿ ಎಲ್ಲನ ಹೊಂದಿಸ್ತೀನಿ ದುಡ್ಡ. ನಿಮ್ಮ ಅಕ್ಕಗೆ ಗೊತ್ತಾಗ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನೀನು ಕೂಲಿ ಹೋದ್ರೆ ನನಗೆ ಮರ್ಯಾದೆ ಇರಲ್ಲ ಊರಾಗೆ. ಸರಿ ಆಯ್ತು ರೀ, ನಿಮಗೇನು ತೊಂದರೆ ಆಗ್ಬಾರ್ದು. ನೀವೂ ಅಕ್ಕನೂ ತುಂಬಾ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಮ್ಮಿಂದನ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಆತು ಬಿಡೆ, ನಿನ್ನಿಂದ ನಾವೇನು ಜಗಳ ಆಡಲ್ಲ. ಜಗಳ ಆಡ್ದಂಗೆ ನಾನೆಲ್ಲನ ನೋಡ್ಕೊಂತೀನಿ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಕ್ಕ ಬಂದ್ಲು ಅಕ್ಕ ಬಾ ಅಕ್ಕ. ಕಮಲಾ ಏನಾಯ್ತಮ್ಮ? ಹೋಗಿದ್ ಕೆಲಸ, ನಿನಗೆ ಟೀಚರ್ ಕೆಲಸ ಕೊಡಕ್ಕೆ ಒಪ್ಕೊಂಡ್ರ ಆಫೀಸ್ನಾಗೆ? ಏನಂದ್ರೆ ಹೇಳಮ್ಮ. ರಾಜ ಎಲ್ಲಿ? ಅಣ್ಣ ಹಂಗೆ ಮಂತಕ್ಕೆ ಹೋಗ್ತೀನಿ ಅಂತ ಹೋದಪ್ಪ. ನಾನು ಹಿಂಗೆ ಬಂದೆ. ಕೆಲಸ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಪರ್ಮನೆಂಟ್ ಕೆಲಸ ಅಲ್ಲ, ಟೆಂಪ್ರವರಿ ಟೀಚರ್. ಮುಂದಕ್ಕೆ ಹೋಗ್ತಾ ಏನಾದರೂ ಯಾವುದಾದ್ರೂ ಎಕ್ಸಾಮ್ ಬರ್ತಾವಲ್ಲ, ಎಕ್ಸಾಮ್ ಬರ್ದು ಪಾಸ್ ಆದರೆ ಪರ್ಮನೆಂಟ್ ಮಾಡ್ಕೊಂತಾರಂತೆ. ಈಗ ಸದ್ಯಕ್ಕೆ ಟೆಂಪ್ರವರಿ ಆಗಿ ಟೀಚರ್ ಕೆಲಸ ಕೊಟ್ಟಿದ್ದಾರೆ ಇದೇ ಊರಾಗೆ. ಯಾವುದೋ ಒಂದು ಟೆಂಪ್ರರಿನಾ ಪರ್ಮನೆಂಟಾ, ಒಟ್ಟಿನಲ್ಲಿ ಕೆಲಸ ಕೊಟ್ಟಾರಲ್ಲ, ಅಷ್ಟೇ ಸಾಕು ಬಿಡೆ. ನೀನು ಓದಿದ್ಯಾ? ನೀನು ಹೆಂಗಮ್ಮ ಕೂಲಿ ಕರ್ಕೊಂಡು ಹೋಗೋದು ಅಂತೇಳಿ ಯೋಚನೆ ಮಾಡ್ತಿದ್ದೆ ನಾನು. ಏನ್ ಮಾಡೋದು, ವಿಧಿಲ್ದೇನೆ ನೀನಾಗಿ ನೀನು ಬರ್ತೀನಿ ಅಂತ ಒಪ್ಕೊಂಡಿಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಹೆಂಗೋ ಸದ್ಯ ನಿಮ್ಮ ಅಣ್ಣ ಮನಸ್ಸು ಮಾಡಿ ನಿನಗೆ ಟೀಚರ್ ಕೆಲಸ ಕೊಡ್ಸೇನಲ್ಲ. ನನಗಂತೂ ತುಂಬಾ ಸಂತೋಷ ಆತ ಕಣಿ. ಅಲ್ಲ, ನಿಮ್ಮ ಅಣ್ಣನೂ ಕರ್ಕೊಂಬರ್ಬೇಕೋ ಬೇಡವೋ ಮನೆಗೆ? ಬಾಣ ಹೋಗ್ಬಂತೆ, ಊಟ ಮಾಡ್ಕೊಂಡು ಅಂತ ಕರಿಬೇಕೋ ಬೇಡವೋ? ಒಬ್ಳೆ ಬಂದ್ಬಿಟ್ಟ ನೀನು? ಕರ್ದೆ ಕಣಮ್ಮ, ಆದ್ರೆ ಈಗಲೇ ತಡ ಆಗೈತೆ. ತಿರ್ಗಾ ದಡಮ್ಮ ಗೊತ್ತಾದ್ರೆ ಅನುಮಾನ ಬರುತ್ತೆ. ಹೋಗ್ತೀನಿ ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ ಅಂತೇಳಿ ಹೋದ ಅಣ್ಣ. ಬಾ, ಟೀ ಆದ್ರೂ ಕುಡ್ದು ಹೋಗಿವಂತೆ, ಟೀ ಮಾಡ್ತೀನಿ ಜಲ್ದಿ ಹೋಗುವಂತೆ ಅಂತಂದೆ. ಟೀ ಬೇಡ ಏನು ಬೇಡ ಅಂತೇಳಿ ಅದೇ ಹೋದ.
ಹೆಂಗೋ ಸದ್ಯ ನಿನ್ನ ಕೆಲಸ ಒಂದು ಆಯ್ತಲ್ಲ. ಸದ್ಯ ರಾಜ ಕೆಲಸ ಕೊಡಿಸ್ತಾನೋ ಇಲ್ವೋ ಅಂತೇಳಿ ನನಗೂ ಒಂಥರ ಎದೆಗೆ ಭಯ ಇತ್ತು. ಏನಂತಾನೋ ಏನೋ ಅಂತಾನ. ಒಟ್ಟಿನಲ್ಲಿ ಕೆಲಸಕ್ಕೆ ಸೇರಿಸ್ತೀನಿ ಅಂತೇಳಿ ಒಪ್ಕೊಂಡು ಕರ್ಕೊಂಡು ಹೋದ್ನಲ್ಲ, ಆ ದೇವ್ರ ದಯಿಂದ ಕೆಲಸನೂ ಕೊಟ್ರಲ್ಲ ನಿನಗೆ. ಅಷ್ಟೇ ಸಾಕು ಬಿಡಮ್ಮ. ನಾಳೆಯಿಂದನೇ ನೀನು ಕೆಲಸಕ್ಕೆ ಸೇರ್ಕೊಬಿಡು. ಸ್ಕೂಲ್ಗೆ ಹೋಗ್ತೀಯಾ ನಾಳೆಯಿಂದಾನೇ? ಹೂನಪ್ಪ, ನಾಳೆಯಿಂದಾನೇ ಹೋಗ್ಬೋದು ಡ್ಯೂಟಿಗೆ ಅಂತನ ಹೇಳವ್ರೆ. ನಾಳೆಯಿಂದಾನೇ ಹೋಗ್ತೀನಿ ನಾನು. ಹೌದೇನಿ, ನಾಳೆಯಿಂದಾನೇ ಕೆಲ್ಸಕ್ಕೆ ಹೋಗ್ಬೋದಾ ನೀನು? ಹ್ಞೂ ಕಣಮ್ಮ, ನಾಳೆಯಿಂದಾನೇ ಹೋಗ್ಬೇಕಂತೆ. ಯಾರೋ ಒಬ್ರು ಮೇಷ್ಟ್ರು ಇದಾರಂತೆ ಈ ಊರಾಗೆ, ಇನ್ನೊಬ್ರು ಮೇಷ್ಟ್ರು ಬೇಕಾಗಿತ್ತಂತೆ. ಅಣ್ಣ ಏನೋ ಕೆಲ್ಸಕ್ಕೆ ಸೇರ್ಬಿಟ್ಟು ಬಿಟ್ಟಿದ್ದಾನೆ, ಅದಕ್ಕೆ ಮತ್ತೆ ಯಾರು ಬಂದಿಲ್ಲ. ಈಗ ನಾನು ಸೇರ್ಕೊಂಡಿದ್ದೀನಲ್ಲ, ಸಾಧ್ಯವಾದಷ್ಟು ನಾಳೆನೇ ಡ್ಯೂಟಿಗೆ ಜಾಯಿನ್ ಆಗ್ಬಿಡ್ರಿ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ನಾಳೆಯಿಂದಾನೇ ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ. ನನಗೂ ಬೇಜಾರಲ್ವೇ ಕೂತ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಡೋದಂದ್ರೆ ನನಗೂ ತುಂಬಾ ಇಷ್ಟನೇ. ನಾಳೆಯಿಂದಾನೇ ಹೋಗ್ತೀನಿ ನಾನು ಕೆಲ್ಸಕ್ಕೆ. ಆಯ್ತು ಕಣಿ ಕಮಲ, ನಾಳೆಯಿಂದಾನೇ ನಿನಗೆ ಜಲ್ದಿ ನೀ ಹೋಗೋವಷ್ಟಲ್ಲಿ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ನಿನಗೆ ಬಾಕ್ಸಿಗೂ ಹಾಕ್ಕೊಡ್ತೀನಿ. ಹೇಳು, ತಗೊಂಡು ಹೋಗಿವಂತೆ ಮಧ್ಯಾಹ್ನ ಊಟಕ್ಕೆ. ಸರಿ ಆಯ್ತಮ್ಮ. ಸರಿ, ಊಟ ಮಾಡ್ತೀಯಾ? ಊಟಕ್ಕೆ ಕೊಡ್ಲಾ? ಬೇಡ ಕಣಮ್ಮ, ಅಲ್ಲಿ ಅಣ್ಣ ಇನ್ನೇನೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದ. ಹೋಟ್ಲಿಗೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ಕೊಡಿಸ್ತಾ ತಿನ್ಕೊಂಡು ಬಂದ್ರೆ ಏನು ಹೊಟ್ಟೆ ಹಸಿವೇನೂ ಇಲ್ಲ. ಒಂದಿಟ್ಟು ಕಾಪಿ ಕಾಸು ಸಾಕು. ಕಮಲ ಎಷ್ಟಮ್ಮ ಕಮಲ? ಅಪ್ಪ, ಅದು 2,500 ಏನೋ ಕೊಡ್ತಾರಂತೆ. ಪರ್ಮನೆಂಟ್ ಆಗಿದ್ರೆ ಇನ್ನೂ ಜಾಸ್ತಿ ಕೊಡೋರು ಅಂತ ಹೇಳ್ತಿದ್ದ ಅಣ್ಣಯ್ಯ. ನಾನ್ ಪರವಾಗಿಲ್ಲ ಬಿಡೋಣ, ಮುಂದೆ ಯಾವ್ದಾದ್ರು ಎಕ್ಸಾಮ್ ಕರೀತಾರಲ್ಲ ಅವಾಗ ಪಾಸ್ ಆದ್ರೆ ಅವಾಗ ಪರ್ಮನೆಂಟ್ ಮಾಡ್ಕೊಂತಾರೆ ಅಂತ ಹೇಳಿ ಹೇಳ್ದೆ. ಸಾಕು ಬಿಡಪ್ಪ, ನಮ್ಮಿದಕ್ಕೆ ಹೆಂಗೋ ಜೀವನ ಮಾಡಕ್ ಆಗುತ್ತಲ್ಲ. ಹೌದೇನಿ, 2,500? ಅಯ್ಯಯ್ಯೋ, 2,500 ಅಂತಂದ್ರೆ ನಮ್ಗೆ ಅದೇ ದೊಡ್ಡ ದುಡ್ಡಿದ್ದಂಗೆ. ಸಾಕು ಬಿಡು, ನಮ್ಮ ಜೀವನ ಹೆಂಗೋ ನಡೆಯುತ್ತೆ. ನಿನ್ನ ತಮ್ಮಗೆ ನಿಮ್ಮಪ್ಪಯ್ಯ ಒಂದು ಚಿಲ್ಲರೆ ಅಂಗಡಿ ಹಾಕ್ಕೊಡ್ತಾರಂತೆ ಇದೇ ಊರಾಗೆ. ಚಿಲ್ಲರೆ ಅಂಗಡಿ ಹಾಕ್ಕೊಟ್ರೆ ಅದ್ರಾಗ ಒಂದು ಸ್ವಲ್ಪ ಬರುತ್ತೆ. ನೀನು ಕೆಲ್ಸಕ್ಕೆ ಹೋಗ್ತೀಯಾ, ನಾನು ಹೆಂಗೋ ಮನೆ ನೋಡ್ಕೊಂಡು ಮಂತಾಗಿರ್ತೀನಿ. ತಿರಮ್ಮ ಅಂತಾಗಿ ಏನಾನ ಮಾಡೋ ಅಂಥ ಕೆಲಸ ಏನಾದ್ರೂ ಇದ್ರೆ ನಾನು ಮಾಡೋಕ್ಕೆ ನೋಡೋಣ ಪ್ರಯತ್ನ ಮಾಡ್ತೀನಿ. ಏನಾನ ಮಾಡೋ ಅಂಥ ಕೆಲಸ ಇದ್ರೆ. ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂತೀಯ? ಆ ಹುಡುಗಿ ಬಿಸ್ಲಾಗ ಹೋಗಿ ಬಂದೈತೆ, ಕಾಪಿ ಕಾಸು ಕೊಡು ಅಂತಂದ್ರೆ ಇನ್ನು ಮಾತಾಡ್ಕೊಂಡು ನಿಂತಿದ್ಯಲ್ಲ. ಹೋಗು, ನನಗೊಂದಿಷ್ಟು ಟೀ ಕುಡಿಯಂಗಾಗೈತೆ, ಕಾಸ್ಕೊಂಬರೋಗು ನಾಲ್ಗಾರ್ಗು. ಟೀ ಕುಡಿದ್ಬಿಟ್ಟು ನಾನು ಮಂತಕ್ಕೆ ಹೋಗ್ಬೇಕು. ರಾಜ ಹೋಗ್ಯವನಂತೆ, ರಾಜನ ಒಂದು ಸ್ವಲ್ಪ ಮಾತಾಡಿಸ್ಬೇಕು. ಹೋಗು ಟೀ ಕಾಸ್ಕೆ ಬರೋಕೆ ಹೋಗಿ ಜಲ್ದು. ಸರಿ ಆಯ್ತು ರೀ, ಕೂತ್ಕೊಂಡಿರಿ ಕಮಲಾ, ಕೂತ್ಕೊ ಬರಮ್ಮ. ನಿಂಗೆ ಸುಸ್ತಾಗೈತೆ, ನಡ್ಕೊಂಬಂದು ಬಾ, ಕುಕ್ಕ ಬಾ, ಕಾಪಿ ಕಾಸ್ಕೊ ಬರ್ತೀನಿ. ಕಾಂತ, ನೀನು ಕುಡಿತೀನೋ ಕಾಪಿನ? ನನಗೆ ಬೇಡ ಕಣಮ್ಮ ಕಾಪಿ, ನೀವೇ ಕುಡೀರಿ. ಸರಿ ಆಯ್ತು, ಒಂದು ಸ್ವಲ್ಪ ನೀರು ಬೇಕು, ಹೋಗಿ ಅಲ್ಲಿ ನೀರು ಇಟ್ಕೊಂಬರೋಕೆ ಹೋಗಿ ಒಂದೆರಡು ಬಿಂಗೆನ. ಸರಿ ಆಯ್ತಮ್ಮ, ಹೋಗಿ ಇಡ್ಕೊ ಬರ್ತೀನಿ. ಹೇಳು ಕಮಲ ಕೂತ್ಕೊಳ್ಳಮ್ಮ, ಕೂತ್ಕ. ಯಾಕೆ ನಿಂತ್ಕೊಂಡಿದೀಯ? ಮತ್ತೆ ನಿಮ್ಮ ಅಣ್ಣಯ್ಯ ಚೆನ್ನಾಗಿ ಮಾತಾಡ್ಸದ್ನಾ? ಹ್ಞೂ ಕಣಪ್ಪ, ನಾನೇ ಮಾತಾಡಿಸ್ದೆ. ಅವನು ಮಾತಾಡ್ಸಕ್ಕೇನೋ ಒಂಥರ ಮುಜುಗರ ಮಾಡ್ಕೊಂಬನು, ನಾನೇನೆ ಮಾತಾಡಿಸ್ದೆ. ಆಮೇಲೆ ಚೆನ್ನಾಗಿ ಮಾತಾಡ್ದ. ಅವನೇನೆ ಒಟ್ಟಸ್ತೈತೇನೋ, ಬಾ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಕೆಲಸ ಎಲ್ಲ ಆದ್ಮೇಲೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ ಕಣಪ್ಪ. ಅಣ್ಣ ತುಂಬಾ ಒಳ್ಳೆಯವನು, ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ ಇನ್ನೊಬ್ರ ಕಷ್ಟನ. ಹ್ಞೂ ಕಣಮ್ಮ, ನಿಮ್ಮ ಅಣ್ಣಯ್ಯ ತುಂಬ ಒಳ್ಳೆಯವನು. ಅದಕ್ಕೆ ನಾನು ಹೇಳಿದ್ದು ಅವನಿಗೆ. ಇಲ್ದಿದ್ರೆ ಅಂತ ಸಿಟ್ನಾಗಿದ್ರೆ ನಾನು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ. ಕಮಲಕ್ಕೆ ಟೀಚರ್ ಕೆಲಸ ಕೊಡ್ಸಪ್ಪ ಅಂತಾನೆ. ಯಾಕೆ ಬೇಕು ಅಂತ ಹೇಳಿ. ಅವನು ಒಳ್ಳೆಯವನೇ. ಅವ್ರ ಅಮ್ಮಗೆ ಏನು ಹೇಳಕ್ಕೆ ಹೋಗಿಲ್ಲ, ಹೇಳ್ಬೇಡ ಅಂತ ಹೇಳಿದಕ್ಕೆ ಏನು ಹೇಳಿಲ್ಲ. ಹ್ಞೂ ಕಣಪ್ಪ, ಅತ್ತಿಗೇನು ಅಣ್ಣ ಏನು ತುಂಬಾ ಒಳ್ಳೆಯವರು. ಒಳ್ಳೆ ಜೋಡಿ ಅವ್ರದ್ದು. ಹ್ಞೂ ದೇವಿ, ಜಲ್ದಿ ಕಾಸ್ಕೊಂಬಾರಿ, ನಾನು ಹೋಗ್ಬೇಕು. ಅಯ್ಯೋ, ಇಕ್ಕಿದೀನಿ ಇರ್ರಿ, ಮಳ್ಳ ತಕನ. ಅಯ್ಯ, ಸ್ವಲ್ಪ ಕುಕ್ಕಂಡಿರಿ, ಕಮಲಂತಾಗೆ ಮಾತಾಡ್ಕೊಂಡು ಕಾಸ್ಕ ಬರ್ತೀನಿ. ಮಾಡ್ತಾ ಇದ್ದೀನಿ, ಏನು ಸೋಸ್ಬೇಕು. ಮತ್ತೆ ಇನ್ನೇನಮ್ಮ, ಏನು ತೊಂದರೆ ಆಗ್ಲಿಲ್ಲ ತಾನೇ? ರಾಜ ನಿನ್ನ ಚೆನ್ನಾಗಿ ಮಾತಾಡ್ಸುದ್ನಾ? ಹ್ಞೂ ಅಪ್ಪ, ಚೆನ್ನಾಗಿ ಮಾತಾಡಿಸ್ತಾ ಅಣ್ಣ. ಮೊದ್ಲು ಮಾತಾಡಿಸ್ತಾ ಇರ್ಲಿಲ್ಲ. ನಾನೇನೆ ಯಾಕೋ ಹಿಂಗಿದೀಯಾ, ನಾನು ನಿನ್ ತಂಗಿನಿ ಅಂತ ಹೇಳಿ ಮಾತಾಡಿಸ್ತೆ. ಅವಾಗಿಂದ ನಾ ಚೆನ್ನಾಗಿ ಮಾತಾಡಿಸ್ತಾ ಅವನೇ ಹೋಟ್ಲಿಗೆ ಕರ್ಕೊಂಡು ಹೋದ, ಮಸಾಲೆ ದೋಸೆ ಕೊಡಿಸ್ತಾ ತಿನ್ಕೊಂಡು ಬಂದ್ವಿ. ಹಂಗೆ ಅಪ್ಪ, ಹೋಟ್ಲ ಹತ್ರ ನೇತ್ರ ಸಿಕ್ಕಿದ್ಲು. ನೇತ್ರಮ್ಮ ಸಿಕ್ಕಿದ್ಲಾ? ಅಯ್ಯೋ, ನಿಮ್ಮಿಬ್ರು ನೋಡಿದ್ಲ ಅವಳು? ಅಯ್ಯಯ್ಯೋ, ಇದೇನಮ್ಮ ಇದು? ಅಲ್ಲ, ನೀವು ಹೋಗಿ ಅವಳು ಎದುರಿಗೆ ಯಾಕೆ ಹೋದ್ರಿ? ಅಯ್ಯೋ ಅಪ್ಪ, ಹಂಗೆಲ್ಲ ಏನು ಗಾಬರಿ ಆಗ್ಬೇಡ. ನೇತ್ರನ ಅಣ್ಣ ನೋಡಿದ ತಕ್ಷಣ ಹೋಗಿ ಬಚ್ಚಿಕೊಂಡ. ನಾನೊಬ್ಳೆ ಹೋಗಿ ಮಾತಾಡಿಸ್ತೆ. ಅವಳು ಸೂಜಿನೂ ಏನೋ ಹೋಟ್ಲಿಗೆ ಬಂದಿದ್ರಂತೆ. ಏನೋ ವ್ಯಾಪಾರ ಮಾಡ್ತಾ ಇದ್ರಂತಲ್ಲ, ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರನೋ ಏನೋ, ಅದಕ್ಕೆ ಏನೋ ಬಂದಿದ್ದಾರೆ ಅಂತ ಹೇಳಿ ಅಣ್ಣ ಹೇಳ್ದ. ನಾನು ಮಾತಾಡಿಸ್ತೆ, ಆದ್ರೆ ಅವಳು ಸಿಟ್ಟು ಮಾಡ್ಕೊಂಡು ಏನೇನೋ ಮಾತಾಡಿ ಅದೇ ಹೋದ್ಲು. ಅಣ್ಣ ಇನ್ನೇನು ನೋಡ್ಲಿಲ್ಲ ನಮ್ಮಿಬ್ರು. ನಾನೇನೋ ಬೇರೆ ಏನೋ ಕೆಲ್ಸದ ಮೇಲೆ ಬಂದಿದ್ದೆ ಅಂತ ಹೇಳಿದೆ, ಸುಮ್ಮನೆ ಅದೇ ಹೋದ್ಲು ಅವಳು. ಹೌದಾ? ಸದ್ಯ ನನಗೆ ಇವಾಗ ಸಮಾಧಾನ ಆಯಿತು. ಅಯ್ಯಪ್ಪ, ಅವಳಿಗೇನಾದರೂ ಗೊತ್ತಾಗಿದ್ರೆ ಅಷ್ಟೇನೆ ತಕ್ಷಣ ಊರಿಗೆ ಬಂದು ಅವ್ರ ಅಮ್ಮ ಇಂತ ಎಲ್ಲ ಹೇಳ್ಬಿಡೋಳು. ಸದ್ಯ ಒಳ್ಳೆ ಕೆಲಸ ಮಾಡ್ಯವನೇ ರಾಜ, ಮರಿ ಬಚ್ಚಿಕೊಂಡು. ಹಂಗೆಲ್ಲ ಏನು ಆಗಿಲ್ಲ ಬಿಡು, ಭಯ ಪಡಕ್ಕೆ ಹೋಗ್ಬೇಡ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.